ಹಾಯ್ ನಮಸ್ಕಾರ, ನಾನು ನಿಮ್ಮ ಕನ್ನಡದ ಹುಡುಗ ಗುರು ಮಾತಾಡ್ತಾ ಇದ್ದೀನಿ. ಇವತ್ತು ಬಾಡಿ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬಾಡಿ ಅನಾಲಿಸಿಸ್ ನೀವು ಮಾಡಿಕೊಂಡ್ರೆ ನಿಮ್ಮ ಯಾವ ಪಾರ್ಟ್ ವೀಕ್ ಇದೆ, ಯಾವ ಪಾರ್ಟ್ ಸ್ಟ್ರಾಂಗ್ ಆಗಿದೆ ಅದನ್ನು ಫೋಕಸ್ ಮಾಡ್ಬೋದು. ನಿಮ್ಮದು ರಿಕ್ವೈರ್ಮೆಂಟ್ ಏನಿದೆ ಬಾಡಿ ಅನಾಲಿಸಿಸ್ ಮಾಡ್ಕೊಂಡಾದ್ಮೇಲೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಬಾಡಿ ಅನಾಲಿಸಿಸ್ ಮಾಡೋದು ಅಂತ. ಬಾಡಿ ಅನಾಲಿಸಿಸ್ನಲ್ಲಿ ನಾವು ಫಸ್ಟ್ ತೊಗೊತಾ ಇರೋದು ರೆಸ್ಟಿಂಗ್ ಹಾರ್ಟ್ ರೇಟ್ನ ಚೆಕ್ ಮಾಡ್ಕೊತಾ ಇದ್ದೀವಿ. ರೆಸ್ಟಿಂದ ಸ್ವಲ್ಪ ಹಿಂದೆ ಇಟ್ಕೊಳ್ಳಿ. 1 ಮಿನಿಟ್ಗೆ ಎಷ್ಟು ಬೀಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ 1 ಮಿನಿಟ್ ಸ್ಟೆಪ್ಪರ್ ಮಾಡ್ತಾಯಿದ್ದೀನಿ. 1 ಮಿನಿಟ್ ಸ್ಟೆಪ್ಪರ್ ಮಾಡಬೇಕಿದ್ರೆ ನೀ ಏನಾದರೂ ಪೇಯ್ನ್ ಇದೆಯಾ, ಆ್ಯಂಕಲ್ ಏನಾದರೂ ಪೇಯ್ನ್ ಆಗ್ತಾಯಿದೆಯಾ, ಹಿಪ್ ಏನಾದರೂ ಪೇಯ್ನ್ ಆಗ್ತಾಯಿದೆ ಅಂತ ಚೆಕ್ ಮಾಡ್ಕೊತಾ ಇರಿ 1 ಮಿನಿಟಲ್ಲಿ. 1 ಮಿನಿಟ್ ಸ್ಟೆಪ್ಪರ್ ಮಾಡಾದಮೇಲೆ ನಿಮ್ಮದು ಮತ್ತೆ ಹಾರ್ಟ್ ರೇಟ್ ಚೆಕ್ ಮಾಡ್ಕೊಳ್ಳಿ, ಎಷ್ಟಿದೆ ಅಂತ ರೈಟ್ ಡೌನ್ ಮಾಡಿ ಇಟ್ಕೊಳ್ಳಿ. 1 ಮಿನಿಟ್ ಪುಷಪ್ಸ್ ಮಾಡ್ತಾಯಿದ್ದೀನಿ. 1 ಮಿನಿಟ್ ಪುಷಪ್ಸ್ ಮಾಡಬೇಕಿದ್ರೆ ಪಾಮ್ ಶೋಲ್ಡರ್ ಸ್ಟ್ರೈಟ್ ಆಗಿರಬೇಕು. ಅದಾದಮೇಲೆ 90 ಡಿಗ್ರಿ ಎಲ್ಬೋಸ್ 90 ಡಿಗ್ರಿಲಿರಬೇಕು. ಅದಾದಮೇಲೆ ಚಿನ್, ಚೆಸ್ಟ್, ಬ್ಯಾಕ್ ಸ್ಟ್ರೈಟ್ ಲೈನಲ್ಲಿರಬೇಕು. ಅದಾದಮೇಲೆ ಕೆಳಗಡೆ ಪೂರಾ ಕಂಪ್ಲೀಟಾಗಿ ಇಳಿಸಿ, ಅದಾದಮೇಲೆ ಕಂಪ್ಲೀಟಾಗಿ ಕ್ವೀಸ್ ಮಾಡಿ, ಅದಾದಮೇಲೆ ಎಷ್ಟು ಪುಷಪ್ ಮಾಡಲಿಕ್ಕಾಗುತ್ತೆ 1 ಮಿನಿಟ್ಗೆ ಅದನ್ನು ರೈಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಯಾರಿಗೆ ಪುಷಪ್ಸ್ ಮಾಡಲಿಕ್ಕಾಗಲ್ಲ ಕಂಪ್ಲೀಟಾಗಿ ಫಸ್ಟ್ ಬೇಸಿಕಲ್ಲಿ ಅವರು ನೀ ಟಚ್ ಮಾಡಿ ಕೂಡ ಪುಷಪ್ಸ್ ಮಾಡ್ಬೋದು. ಇವಾಗ ಫ್ರೀ ಸ್ಕ್ವಾಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೀ ಸ್ಕ್ವಾಟ್ ಮಾಡಬೇಕಿದ್ರೆ ಮೊದಲು ಶೋಲ್ಡರ್ ಸ್ಟ್ರೈಟ್ ನಿಮ್ಮ ಲೆಗ್ ಇಟ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ನ್ಯೂಟ್ರಲಲ್ಲಿರಲಿ, ನೀ ಫುಟ್ ಮುಂದೆ ಹೋಗಬಾರ್ದು. ಅದಾದಮೇಲೆ ಕೆಳಗಡೆ ಹೋಗಬೇಕಿದ್ರೆ ಬ್ರೀದ್ ಔಟ್ ಮಾಡಿ, ಮೇಲ್ಗಡೆ ಬರಬೇಕಿದ್ರೆ ಬ್ರೀದ್ ಇನ್ ಮಾಡಿ. ಅದಾದಮೇಲೆ 1 ಮಿನಿಟ್ ನೀವು ಫ್ರೀ ಸ್ಕ್ವಾಟ್ ಎಷ್ಟು ಮಾಡ್ತೀರಾ ಅನ್ನೋದನ್ನ ರೈಟ್ ಆನ್ ಮಾಡಿಟ್ಕೊಳ್ಳಿ. ಫ್ರೀ ಸ್ಕ್ವಾಟ್ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ವಿಸ್ ಬಾಲ್ ಕೂಡ ಯೂಸ್ ಮಾಡಿಕೊಂಡು ಕೂಡ ನೀವು ಫ್ರೀ ಸ್ಕ್ವಾಟ್ ಮಾಡ್ಬೋದು. ನಿಮ್ಗೇನಾದರೂ ಬ್ಯಾಕ್ ಇಂಜುರಿ ಆಗಿದ್ದರೆ, ನೀ ಇಂಜುರಿ ಆಗಿದ್ದರೆ, ಆ್ಯಂಕಲ್ ಇಂಜುರಿ ಆಗಿದ್ದರೆ ಸ್ವಿಸ್ ಬಾಲ್ ಯೂಸ್ ಮಾಡಿಕೊಂಡು ಕೂಡ ಫ್ರೀ ಸ್ಕ್ವಾಟ್ ಮಾಡ್ಬೋದು. ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ. ಪ್ಲಾಂಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪ್ಲಾಂಕ್ ಮಾಡಬೇಕಿದ್ರೆ ನಿಮ್ಮ ಶೋಲ್ಡರ್ ಸ್ಟ್ರೈಟ್ ಎಲ್ಬೋ ಜಾಯಿಂಟ್ ಇರಬೇಕು. ಮತ್ತು ನಿಮ್ಮ ಕೈನ ಹೋಲ್ಡ್ ಮಾಡಿ ಇಟ್ಕೋಬೇಡಿ. ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸಪೋರ್ಟ್ ಸಿಕ್ಬಿಡುತ್ತೆ. ಮತ್ತು ಬ್ಯಾಕ್ ಕರ್ವಾಗಿರಬಾರ್ದು. ಬ್ಯಾಕ್ ಕರ್ವಾಗಿದ್ದರೆ ಲೋವರ್ ಬ್ಯಾಕ್ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಶೋಲ್ಡರ್ಸ್ ಮತ್ತು ಹಿಪ್ ಜಾಯಿಂಟು ಸ್ಟ್ರೈಟ್ ಲೈನಲ್ಲಿರಲಿ. ಮತ್ತು ನಿಮ್ಮ ಕೋರ್ನ ಟೈಟಾಗಿ ಇಟ್ಕೊಳ್ಳಿ. ಟೈಟಾಗಿ ಇಟ್ಕೊಂಡು 1 ಮಿನಿಟ್ ಬಿಗಿನರ್ಸು 1 ಮಿನಿಟ್ಗೆ ಎಷ್ಟಾಗುತ್ತೆ ಅಂತ ರೈಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಇಂಟರ್ಮೀಡಿಯೇಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಪುಲ್ಲಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪುಲ್ಲಪ್ ಮಾಡಬೇಕಿದ್ರೆ ವೈಡ್ ಗ್ರಿಪ್ ಇಟ್ಕೊಬೇಡಿ, ಕ್ಲೋಸ್ ಗ್ರಿಪ್ ಇಟ್ಕೊಳ್ಳಿ. 1 ಮಿನಿಟ್ಗೆ ಎಷ್ಟು ಪುಲ್ಲಪ್ ಮಾಡ್ಬೋದು ಅಂತ ರೈಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಬಿಗಿನರ್ಸ್ಗೆ ಪುಲ್ಲಪ್ ಮಾಡಲಿಕ್ಕಾಗಿಲ್ಲ ಅಂದರೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಈ ಥರ ಕಂಪ್ಲೀಟಾಗಿ ನಿಮ್ಮ ಬಾಡಿ ಅನಲೈಸ್ ಆದಮೇಲೆ 30 ಡೇಸ್ಗೊಮ್ಮೆ ಅದನ್ನು ಕಂಪೇರ್ ಮಾಡಿ ನಿಮ್ಮ ಬಾಡಿ ಕಂಡೀಷನ್ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಫಿಟ್ನೆಸ್ ಗುರು.